ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಹೇಮ ಮಾತಾಡ್ತಾ ಇರೋದು. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಇದೇ ಯಾರಾದರೂ ಫಸ್ಟು ನನ್ನ ವೀಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಶೇರ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಇನ್ನು ಫ್ರೆಂಡ್ಸ್, ನಾನು ಏರೇ ಯಾಕೆ ಬಿಟ್ಕೊಂಡಿದ್ದೀನಿ ಅಂದರೆ, ನಾನು ರೀಲ್ಸ್ ಮಾಡುವಾಗ ಬಿಟ್ಕೊಂಡಿರ್ತೀನಲ್ಲ, ಹಾಗೆ ಅದರಲ್ಲೇ ವೀಡಿಯೋನ ಮಾಡಿಬಿಡ್ತೀನಿ. ಇನ್ನು ಫ್ರೆಂಡ್ಸ್, ಈ ಸೀರೆ ಬಗ್ಗೆ ಹೇಳಬೇಕು ಅಂದರೆ ನೋಡಿ ಫ್ರೆಂಡ್ಸ್, ಈ ಕಲರ್ ತುಂಬ ಚೆನ್ನಾಗಿದೆ. ಈ ಕಲರ್ ಎಲ್ಲರೂ ಇಷ್ಟಪಡ್ತಾರೆ, ನಾನು ಅಂತೇನಲ್ಲ. ಇನ್ನು ಫ್ರೆಂಡ್ಸ್, ಹಿಂದೆ ನೋಡಿ ನಂದು ಬರೋ ಬ್ಯಾಕ್ ಸೈಡು ರೌಂಡ್ಸು ಜಾಸ್ತಿ ಇತ್ತು ಅಂತ ಕಟ್ಕೊಳ್ಳೋದು ಇಟ್ಕೊಂಡಿದ್ದೀನಿ. ಅದು ನನ್ನ ಕೈ ಈ ಥರ ಅಂದಾಗ ನಿಮಗೆ ಸೈಡ್ ವೇರ್ದು ಕಾಣಿಸುತ್ತೆ ಅಷ್ಟೇ. ಇನ್ನು ಫ್ರೆಂಡ್ಸ್, ಇದರಲ್ಲಿ ನೋಡಿ ಈ ಹೂವು ತುಂಬ ಚೆನ್ನಾಗಿದೆ. ಇದರಲ್ಲಿ ಫ್ರೆಂಡ್ಸ್ ಕಲರ್ ಬೇರೆ ಇತ್ತು, ಆದರೆ ಗೌರಿ ಹಬ್ಬಕ್ಕೆ ಅಂತ ತೊಗೊಂಡಿದ್ದು. ನಾನು ಮೊದಲು ಕಂಪ್ನಿಲಿ ಕೆಲಸ ಮಾಡ್ತಾಯಿದ್ದೀನಿ 2 ವರ್ಷದ ಮುಂಚೆ, ಸಾಫ್ಟ್ವೇರ್ ಕಂಪ್ನಿನಲ್ಲಿ, ಮನೆ ತಟ್ಟೆಗೆ ಪರ್ಕಲ್ಲಿ. ಆವಾಗ ಅಲ್ಲಿ ಫ್ರೆಂಡ್ಸ್ ನಮ್ಮ ಕಂಪ್ನಿ ಮುಂದೆ ಸ್ಯಾರಿನೆಲ್ಲ ಹಾಕ್ತಾರೆ. ನಮ್ಮ ಫ್ರೆಂಡ್ಸ್ ಎಲ್ಲರೂ ಯುಗಾದಿ ಗೌರಿ ಹಬ್ಬಕ್ಕೆ ಸ್ಯಾರಿ ತಗೊಳ್ಳೋಣ ನೋಡೋಣ ಅಂತ ಹೋದ್ವಿ. ನಮ್ಮ ಕಂಪ್ನಿ ಮುಂದೆನೇ ಹಾಕ್ತಾರೆ. ಆದರೆ ಅಲ್ಲಿ ಫ್ರೆಂಡ್ಸ್ ತುಂಬಾ ರೈಟು. ಈ ಸ್ಯಾರಿ ನೋಡಿದ್ರೆ 2000, ಇದಕ್ಕೆ ಏನಕ್ಕೆ 2000 ಫ್ರೆಂಡ್ಸ್. ಆಮೇಲೆ ಇನ್ನೇನು ಮಾಡೋದು, ಎಲ್ಲ ತಗೊಂಡ ಮೇಲೆ ಸುಮ್ಮನೆ ಅದೇ ಹೋದರೆ ಹೋಗಲಿ ಅಥವಾ ತಗೊಂಡ್ಬಿಟ್ಟಿದ್ದೀವಲ್ಲ ಅಂತ. ಆದರೆ ಫ್ರೆಂಡ್ಸ್, ಲೈಟ್ ವೆಯ್ಟ್ ಥರ ತುಂಬ ಚೆನ್ನಾಗತ್ತೆ. ಆದರೆ ಲಾಂಗ್ ಉದ್ದ ಜಾಸ್ತಿ ಇದೆ. ನಮ್ಮ ಇರೋ ಸೀರೆಗಿಂತ ಇನ್ನೂ 1 ಮೀಟ್ರ್ ಜಾಸ್ತಿ ಇದೆ ಫ್ರೆಂಡ್ಸ್. ಅಲ್ಲಿ ಬರೀ ರಾಜಸ್ಥಾನದ ಕಡೆಯವ್ರು ಇರ್ತಾರಲ್ಲ, ಅವರೇ ಅಲ್ಲಿ ಬಂದು ಮಾರೋದು. ಒಂದೊಂದು ಟಾಪು 2000, 1500 ಈ ಥರ ಎಲ್ಲ ಅಲ್ಲಿ ಇರುತ್ತೆ ಫ್ರೆಂಡ್ಸ್. ಹಂಗಾಗಿ ಫ್ರೆಂಡ್ಸ್, ಇದು 3-4 ವರ್ಷನೇ ಆಯಿತು ಒಂದು ಕಡೆ ಅವಾಗ ತಗೊಂಡಿದ್ದು. ನೋಡಿ, ಪಲ್ಲು ಈ ಥರ ಇದೆ. ಇನ್ನು ನನಗೆ ಹೂವು ಬ್ಲೌಸ್ ಅಂದರೆ ತುಂಬಾ ಇಷ್ಟ. ಹಂಗಾಗಿ ಈ ಹೂವು ಸೈಡಲ್ಲಿ ಹೂವು ಇದೆಯಲ್ಲ, ಇದು ನೋಡಿನೇ ನಾನು ತಗೊಂಡಿದ್ದೆ. ಇನ್ನು ಈ ಕಲರ್ ಫ್ರೆಂಡ್ಸ್, ಬ್ಲ್ಯಾಕ್ ಇರೋರಿಗೆ, ವೈಟ್ ಇರೋರಿಗೆ ಎಲ್ರಿಗೂ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ಮುಖದಲ್ಲಿ ನಾವು ನೀಟಾಗಿ ರೆಡಿ ಆದಾಗ ಎಲ್ರಿಗೂ ಎಲ್ಲ ಕಲರೂ ಒಂದೊಂದು ಥರದಲ್ಲಿ ಚೆನ್ನಾಗಿ ಕಾಣಿಸುತ್ತೆ. ಅದರಲ್ಲಿ ನಾವೇನಂತೀವಿ, ಒಬ್ಬೊಬ್ರಿಗೆ ನಿಂಗೆ ಈ ಕಲರ್ ಚೆನ್ನಾಗಿ ಕಾಣಿಸುತ್ತೆ, ಅವ್ರಿಗೆ ಆ ಕಲರು, ಒಬ್ಬೊಬ್ರಿಗೆ ಒಂದೊಂದು ಕಲರ್ ಇಷ್ಟ ಆಗುತ್ತೆ ಫ್ರೆಂಡ್ಸ್. ನನಗೆ ಬಾದಾಮಿ ಕಲರು, ಸ್ಕೈ ಬ್ಲೂ ಕಲರು, ಒಂದು 4-5 ಕಲರು ನನ್ನ ಫೇವ್ರೇಟ್ ಕಲರ್ ಐತಿ. ಅದು ಯಾವ್ಯಾವ ಕಲರ್ ಉಟ್ಕೊಂಡೈತೆ. ಆದರೆ ನಾನು ಎಲ್ಲ ಕಲರು ತಗೋತೀನಿ. ನಾನು ಯಾವಾಗ ಬಟ್ಟೆ ತರಕ್ಕೆ ಹೋಗಲಿ ಫ್ರೆಂಡ್ಸ್, ನನ್ನ ಹತ್ರ ಯಾವ ಕಲರ್ ಇಲ್ಲ ಅದನ್ನೇ ತಗೊಳ್ಳೋದು. ನೀವು ಹಂಗೆ ಮಾಡಿ ಗೊತ್ತಾ, ಇರೋ ಕಲರೇ 2-3 ಏನಕ್ಕೆ ಸ್ಯಾರಿ ಅಲ್ವಾ. ಹಂಗಾಗಿ ಫ್ರೆಂಡ್ಸ್, ಇನ್ನು ಬನ್ನಿ, ಇವತ್ತು ಆಲ್ರೆಡಿ ಬುಧವಾರ ಟೈಮ್ ನೋಡ್ತಾಯಿದ್ದೆ, ಡ್ಯೂಟಿಗೆ ಹೋಗ್ಬೇಕಲ್ಲ, ಸೆಕೆಂಡ್ ಶಿಫ್ಟು. ಬುಧವಾರ ಬಂದೇ ಹೋಯ್ತು. ಇನ್ನೇನು ಫ್ರೆಂಡ್ಸ್, ಆಮೇಲೆ ಇನ್ನು ಫ್ರೆಂಡ್ಸ್, ಇವತ್ತು ನಾನು ಮಾಮೂಲಿ 7:20ಕ್ಕೆ ಎದ್ದೆ. ನಾನು 7 ಗಂಟೆಗೆ ಎದ್ದರೂ ನನ್ನ ಕೆಲಸ ಎಲ್ಲ ಬೇಗ ಆಗುತ್ತೆ ಫ್ರೆಂಡ್ಸ್. ಆ ಥರ ಏನಿಲ್ಲ. ಎದ್ದು ಮಾಮೂಲಿ ಪ್ಯಾಸೇಜ್ ಎಲ್ಲ ಕ್ಲೀನ್ ಮಾಡಿ, ಮೇಲೆ ಯಾಕೆ ನೀರು ಹಾಕಿಲ್ಲ ಅಂದರೆ ನೆನ್ನೆ ಹಾಕಿದ್ದೀವಿ. ಒಂದು ದಿವಸ ಬಿಟ್ಟು ಒಂದಿನ ನೀರು ಹಾಕ್ತೀವಿ. ಇನ್ನು ಫ್ರೆಂಡ್ಸ್, ಏನು ಅಡುಗೆ ಮಾಡೋದು, ತಿಂಡಿ ಮಾಡೋದು ಅಂತ ನಾನು ನೆನೆಸ್ಕೊಳ್ಳುವಾಗ ಅಕ್ಕಿ ರೊಟ್ಟಿ ನೆನಪಾಯಿತು. ಅಕ್ಕಿ ರೊಟ್ಟಿ ಮಾಡಿ, ಪಲ್ಯ ಮಾಡಿ, ರೈಸ್ ಮಾಡಿ, ರಸಮ್ಗೆ ಈಗ ಒಗ್ಗರಣೆ ಮಾಡಿದ್ದೀನಿ ಫ್ರೆಂಡ್ಸ್. ಇನ್ನೂ ಬೇಯಕ್ಕೆ ಇಟ್ಟಿದ್ದೀನಿ ಇವಾಗ. ಯಾಕೆಂದರೆ ನೀರು ಖಾಲಿ ಇತ್ತು. ನನ್ನ ಮಗಳು ಇವಾಗ ಹೋಗಿ 2 ಕ್ಯಾನ್ ನೀರು ತಗೊಬಂದವಳೆ. ನಮ್ಮಲ್ಲಿ ಅಕ್ವಾಗಾರ್ಡ್ ಇದೆ, ಆದರೆ ಇಲ್ಲಿ 24 ಅವರ್ಸು ನೀರು ಇವಾಗ ಬರೋಲ್ಲ. ಆವಾಗ ಬರ್ತಾಯಿತ್ತು ಸ್ಟಾರ್ಟಿಂಗು, ಇವಾಗ ಬರೋಲ್ಲ. ಅದಕ್ಕೋಸ್ಕರ ಆಫ್ ಮಾಡಿದ್ದೀವಿ. ಇವಾಗ ನೀರು ತರೋದು ಅವಳೆ, ನಾನು ತರಕ್ಕೆ ಹೋಗಲ್ಲ. ಈಗ 2 ಕ್ಯಾನು ಒಟ್ಟಿಗೆ ತಗೊಂಡು ಬಂದು ಇಟ್ಟಿದ್ದಾಳೆ. ಆಮೇಲೆ ಫ್ರೆಂಡ್ಸ್, ಪೂಜೆ ಇನ್ನೇನು ಸ್ನಾನ ಮಾಡ್ಕೊಂಡು ಆಲ್ರೆಡಿ ನಂದೆಲ್ಲ ಪೂಜೆ ಆಯಿತು. ನಮ್ಮದು ಇಬ್ಬರದು ನಾಷ್ಟನೂ ಆಯಿತು. ನಲ್ಲಿಕಾಯಿ ಮತ್ತು ಲೆಮೆನ್ ಫ್ರೆಂಡ್ಸ್. ಲೆಮೆನ್ ನೋಡಿದ್ದೀರಾ, 8 ರೂಪಾಯಿ ಒಂದು ಹೇಳ್ತಾ ಇದ್ದಾರೆ. ಏನು ರೈಟ್ ಮಾಡಿದ್ದಾರೆ ಈಗ. ಆಮೇಲೆ ಫ್ರೆಂಡ್ಸ್, ನೆನ್ನೆ ನಾನು ಬರುವಾಗ ದ್ರಾಕ್ಷಿ ಮತ್ತು ಆರೆಂಜು, ದಾಳಿಂಬೆ ಒಂದು ತಗೊಂಡು ಬಂದಿದ್ದೆ. ಇನ್ನು ಬೀಟ್ರೋಟ್ ಜ್ಯೂಸ್ ಇವಾಗ ನಾನು ವಾರಕ್ಕೆ 2 ಸಲ 3 ಸಲ ಅಷ್ಟೇ ಫ್ರೆಂಡ್ಸ್, ಡೈಲಿ ಕುಡಿಯೋಲ್ಲ. ನಲ್ಲಿಕಾಯಿ ಲೆಮೆನ್ನು ಡೈಲಿ ಕುಡಿತೀವಿ. ಈಗ ನನ್ನ ಮಗಳು ಅವಳು ಸೌತೆಕಾಯಿ ಜ್ಯೂಸು ಅದು ಇದು ಕುಡಿತಾಳೆ. ಇದನ್ನು ನಾವು ಇಬ್ಬರು ಕುಡಿತೀವಲ್ಲ ಅಂತ, ಇನ್ನು ಬೇರೆ ಏನು ಅಂತ ಒಟ್ಟಿಗೆ ಮಾಡ್ಕೊಂಡು ಇಬ್ಬರು ಅದನ್ನೇ ಕುಡಿತೀವಿ. ಇನ್ನು ಫ್ರೆಂಡ್ಸ್, ಇವತ್ತು ಬೀಟ್ರೋಟು ದಾಳಿಂಬೆ ಜ್ಯೂಸ್ ಮಾಡ್ತೀನಿ. ಆಲ್ರೆಡಿ 3 ಡೇಸ್ ಆಯಿತು. ವೀಕ್ಲಿ ಒಂದು 3 ಟೈಮ್ ಕುಡಿಯೋಣ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಡೈಲಿ ಏನಕ್ಕೆ ಅಂತ, ಯಾಕಂದರೆ ಈ ಜ್ಯೂಸು ಕುಡಿತೀವಲ್ಲ. ಈಗ ರಸಕ್ಕೆ ಒಗ್ಗರಣೆ ಹಾಕಿದ್ದೀನಿ. ರೈಸ್ ಆಲ್ರೆಡಿ ಆಗಿದೆ. ಇನ್ನು ರೊಟ್ಟಿ ಪಲ್ಯನೂ ಇದೆ. ಇನ್ನು ಕಿಚನ್ ಕೆಲಸ ಅಷ್ಟಾಯಿತು ಫ್ರೆಂಡ್ಸ್. ಬಟ್ಟೆನ ಮಿಷನ್ಗೆ ಹಾಕಿದೆ, ಎಲ್ಲನೂ ಒಣಗಾಕಿ. ಇನ್ನು ಫ್ರೆಂಡ್ಸ್, ಈಗ ಒಂದು ಮೊಬೈಲ್ ಕೊಡ್ತೀನಿ, ನಿನ್ನ ಮೊಬೈಲ. ಆಮೇಲೆ ಫ್ರೆಂಡ್ಸ್, ನಾನು ಮೊಬೈಲಲ್ಲಿ ನೋಡಬೇಕಾದ್ರೆ ಪೂಜೆಗಾಲ ಆಗಂತ ಇದ್ದಾರಲ್ಲ ಇದು ಯೂಟ್ಯೂಬರ್ಸು, ಒಂದು ಸ್ಯಾರಿ ತೋರಿಸಿದ್ರು. ನಂದು ಹೆಂಗೋ ಇನ್ನು ಜೂನ್ಗೆ ಬರ್ತಡೇ ಬರುತ್ತಲ್ಲ, ಇರು ನೋಡೋಣ, ಇದೊಂದು ಚೆನ್ನಾಗಿ ಕಾಣಿಸ್ತಲ್ಲ ಈ ಕಲರು ಅಂತ ಫ್ರೆಂಡ್ಸ್. 948 ಒಂದು ಸ್ಯಾರಿ ಬುಕ್ ಮಾಡಿದೆ ಫ್ರೆಂಡ್ಸ್. ಅದು 9ನೇ ತಾರೀಕು ತೋರಿಸಿತ್ತು. 9ನೇ ತಾರೀಕು ಬರಲಿಲ್ವಲ್ಲ. ನಾನು ನಮ್ಮ ಮಗಳಿಗೆ ಹೇಳಿದೆ, ನನಗೆ ಈ ಮಂತ್ ಪೇಮೆಂಟ್ ಆದಮೇಲೆ ಮಗ ಇಬ್ಬರಿಗೂ ಒಂದೇ ಥರ ಬರ್ತಡೇಗೆ ಸೀರೆ ತರ್ತೀನಿ, ಯಾವುದು ಅಂತ ನಾನು ಇನ್ನೂ ಗೆಸ್ ಮಾಡಿಲ್ಲ ಅಂತ ಮಾತಾಡ್ಕೊತಾ ಇದ್ದು. ಆಮೇಲೆ ನೋಡಿದ್ರೆ ಆ ಸೀರೆ ಇವತ್ತು ಬಂದುಬಿಟ್ಟಿದೆ ಫ್ರೆಂಡ್ಸ್. ನಾನು ಹೆಂಗೂ ಸುಮ್ಮನಾಗಿದೆ, ಇನ್ನು ಹೆಂಗೂ ಸಂಬಳ ಆಗೋದು 25 ಅಂತ. ಸರಿ, ಇನ್ನು ಬಂದ ಮೇಲೆ ಯಾಕೆ ತಗೊಳ್ಳದೇ ಇರೋದು ಅಂತ ಅದು ಇದು ಖರ್ಚಿಗೆ ಇಟ್ಕೊಂಡಿದ್ನಲ್ಲ, ಆ ದುಡ್ಡನ್ನೇ ಕೊಟ್ಟು ಕಳಿಸಿ. ಇವಾಗ ನನ್ನ ಮಗಳು ತಂದಿದ್ದಾಳೆ ಸ್ಯಾರಿನ. ಈಗ ಅವಳು ಸುತ್ಕೊಂಡು ತೋರಿಸ್ತಾವಳೆ. ಆದರೆ ಕಲ್ಲರ್ ತುಂಬ ಚೆನ್ನಾಗೈತೆ. ಇವಾಗ ತೋರಿಸ್ತೀನಿ ತಡೀರಿ ಫ್ರೆಂಡ್ಸ್. ಹಂಗಾಗಿ ಅದನ್ನು ತರಿಸಿದ್ದೀನಿ. ಇನ್ನು ಫ್ರೆಂಡ್ಸ್, ಪೂಜೆ ಆಯಿತು, ಬಟ್ಟೆ ಎಲ್ಲ ಒಣಗಾಕಿ ನಮ್ಮ ಕೆಲಸ ಎಲ್ಲ 11:30 12 ಗಂಟೆಗೆ ನಮ್ಮ ಮನೇಲಿ ಎಲ್ಲ ಕೆಲಸ ಮುಗಿಬೇಕು ಫ್ರೆಂಡ್ಸ್.
ಈಗ ರಸಮ್ನ ಬೇಯಕ್ಕಿಟ್ಟಿದ್ದೀನಿ. ಸ್ವಲ್ಪ ಈಗ ನಾನು ಬರೀ ಹೋಗುವಾಗ ದ್ರಾಕ್ಷಿಗಳು ಆ ಕಿತ್ಲೆಹಣ್ಣು ಇವೇ ತಿಂತಾಯಿದ್ದೀನಿ ಫ್ರೆಂಡ್ಸ್. ಯಾಕೆಂದರೆ ಅಷ್ಟು ಸಕೆ 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 ಸಕೆ. ಆಮೇಲೆ ಇನ್ನೊಂದು ಏನು ಗೊತ್ತಾ ಫ್ರೆಂಡ್ಸ್, ಈ ವರ್ಷ ಸ್ವಲ್ಪ ಜಾಸ್ತಿ ಬಿಸಿಲು. ಮಗ ನೀರು ಕೊಡೋದು ಹೇಳು, ಅಷ್ಟೊಂದು ಬಿಸಿಲಾಗಿದೆ. ಈಗ ಅವಳು ಸೀರೆ ಓಪನ್ ಮಾಡಿದ್ಲಾರ ಅಳಿತಾವಳೆ. ನಿಮಗೆ ತೋರಿಸ್ತೀನಿ ತಡೀನಿ ಫ್ರೆಂಡ್ಸ್, ಕಲ್ಲರ್ ಹೇಗಿದೆ ಅಂತ ನೀವು ಹೇಳಿ. ಅವಳಿಗೆ ತುಂಬ ಚೆನ್ನಾಗಿ ಕಾಣಿಸ್ತೈತೆ ಆ ಕಲರ್. ಸುಮ್ಮನೆ ಹಿಂಗೆ ಸುತ್ಕೊಬಂದು ಕೊಟ್ಟಿದ್ಲು. ಕಲ್ಲರು ತುಂಬ ಚೆನ್ನಾಗಿ ಕಾಣಿಸ್ತೈತೆ. ತಡೀರಿ ತೋರಿಸ್ತೀನಿ. ಇನ್ನೇನು ತಿನ್ನೋಕ್ಕಾಗಲ್ಲ ಫ್ರೆಂಡ್ಸ್, ಬರೀ ನೀರು ನೀರು ನೀರು. ಕೊಡು ಮಗ. ಅಳ್ದಿದ್ದಾಳೆ. ಬ್ಲೌಸ್ ಪೀಸ್ ಅದು ಅವಳೇ ಓಪನ್ ಮಾಡೋಳು. ತಡೀರಿ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ವೆಯ್ಟ್ ಐತಲ್ವ ಫ್ರೆಂಡ್ಸ್, ನೋಡಿ ತುಂಬ ವೆಯ್ಟ್ ಇದೆ. ಇದು ಕೆಳಗಡೆ ಬಾರ್ಡ್ರು ನೋಡಿ. ನನಗೂ ಈ ಕಲರ್ ಚೆನ್ನಾಗಿ ಕಾಣಿಸ್ತೈತೆ ಅಂತ, ಬಾದಾಮ್ ಕಲರು ಫ್ರೆಂಡ್ಸ್. ಇದು ಕೆಳಗಡೆ ಬಾರ್ಡ್ರು, ಇನ್ನು ಮೇಲೆ ಬಂದು ಈ ಥರ ಬಾರ್ಡ್ರು. ಬ್ಲೌಸ್ ಪೀಸಲ್ಲ ಫ್ರೆಂಡ್ಸ್, ಏನು ಮೋಸ ಇಲ್ಲ, ವೆಯ್ಟ್ ಇದೆ ಫ್ರೆಂಡ್ಸ್. ಇದು ಬ್ಲೌಸ್ ಪೀಸು ನೋಡಿ. ಬ್ಲೌಸ್ ಪೀಸ್ಗೂ ಹಂಗೆ ಬಂದೈತೆ ನಾವು ಕಮ್ಮಿ ಜಾಸ್ತಿ. ಫ್ರೆಂಡ್ಸ್ ನೋಡಿ, ಬ್ಲೌಸ್ ಪೀಸು ಫುಲ್ ಬೇಕಾದ್ರೆ ನಾವು ಇದನ್ನೇ ಸ್ಲೀವ್ ಹೊಲಿಸ್ಕೋಬೋದು. ಬ್ಲೌಸ್ ಪೀಸ್ ಇದು. ಆಮೇಲೆ ಫ್ರೆಂಡ್ಸ್ ಪಲ್ಲು ತೋರಿಸ್ತೀನಿ. ಸಾಂಬಾರು ತಿರ್ಗೋಗು. ಇದೇನಾ ಪಲ್ಲು? ಫ್ರೆಂಡ್ಸ್ ನೋಡಿ, ಇದೇ ಸೆರಗು. ಸೆರಗು ನೋಡಿ ಫ್ರೆಂಡ್ಸ್, ಇದೇ ಬಂದೈತೆ ಬ್ಲೌಸ್ ಪೀಸ್ ಥರನೇ. ಫ್ರೆಂಡ್ಸ್, ಸ್ಯಾರಿ ಅಂತೂ ತುಂಬ ಚೆನ್ನಾಗೈತೆ, ನನಗೆ ತುಂಬ ಇಷ್ಟ ಆಯಿತು. ಇದು ನಾನು ನನ್ನ ಬರ್ತಡೆಗೆ ಅಂತ ಬುಕ್ ಮಾಡಿದ್ದೆ. ಅಂದರೆ ನಾನು ಯಾವಾಗಲೂ ಅವಳು ಬರ್ತಡೆಗೆ ಅವಳಿಗೂ ತಗೊಂಡು ಬರ್ತೀನಿ. ಅವಳು ಬರ್ತಡೇಲ್ಲ ಆದರೂ ಅಷ್ಟೇ. ಇವಾಗ ನೋಡೋಣ, ಇದೇ ಕಲರ್ ಬೇಕಾ ನಿಮಗೊಂದು ಮಗ? ಇದೇ ಬುಕ್ ಮಾಡ್ಕೊಳ್ಳೋಣ. ನೋಡಿ, ಅವಳು ನನ್ನವೇ ಆ ಸೀರೆಗೆ ನೋಡಿ ಫ್ರೆಂಡ್ಸ್, ನಾನು ಅದಕ್ಕೆ ಬ್ಲೌಸ್ ಹೊಲ್ಸ್ಕೊತೀನಿ ಅಂತಾಳೆ. ಇಲ್ಲ, ನಾನು ಯಾಕೆ ಅಂದರೆ ಅವಳಿಗೆ ಕಂಪ್ನಿಗೂ ಏನಕ್ಕಾದ್ರಪ್ಪ ಈವೆಂಟ್ಗಳಿದ್ರೆ ಹಾಕೊಂಡು ಹೋಗಬೇಕು, ಆ ಥರ ಸ್ಯಾರಿನೇ ತರೋದು. ನಾನು ಇನ್ನೂ ಅದಕ್ಕೆ ಇದು ಮಾಡಿಲ್ಲ. ನೋಡೋಣ, ನೆಟ್ ಸೀರೆ ಇಲ್ಲ ಅಂದರೆ ಒಳ್ಳೆ ಪ್ಯೂರ್ ಕಾಟನ್ ಸ್ಯಾರಿ ತರಬೇಕು ಅಂತ ಅಂದ್ಕೊಂಡಿದ್ದೀನಿ. ಇದು ನನ್ನ ಹುಟ್ಟಿದ ಹಬ್ಬಕ್ಕೆ. ಆದರೆ ಮುಂಚೆನೇ ಆದರೆ ಹೊಲಿಸ್ತೀನಿ. 25 ಮೇಲೇ ನಾನು ಹೋಗೋದು ತರೋಕ್ಕೆ ಫ್ರೆಂಡ್ಸ್. ನೋಡೋಣ, ಈ ಸಲ ಕಲಾಮಂದಿರಕ್ಕೆ ಹೋಗೋಣ ಅಂದ್ಕೊಂಡಿದ್ದೀನಿ. ಇನ್ನು ಮಾಮೂಲಿ ಚಿಕ್ಕಪೇಟೆಗೆ ಹೋಗ್ತೀನಿ, ಅವಳನ್ನು ಕರ್ಕೊಂಡು ಹೋಗ್ತೀನಿ. ಅವಳಿಗೆ ಯಾವ್ದು ಇಷ್ಟ ತಗೊಳ್ಳಿ. ಅವಳು ಯಾವಾಗ ಏನೇ ಹೇಳಿದ್ರು ಫ್ರೆಂಡ್ಸ್, ನಿನ್ಗೆ ಯಾವ್ದು ಇಷ್ಟ ಅದೇ ತಗೋಬಾ ಅನ್ನೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಸೀರೆ ಅಂತೂ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಕ್ವಾಲಿಟಿನೂ ಸಖತ್ತು ಚೆನ್ನಾಗೈತೆ. ಫ್ಲಿಪ್ಕಾರ್ಟಲ್ಲಿ ನೋಡಿದ್ರಲ್ಲ ಫ್ರೆಂಡ್ಸ್, ನನಗಂತೂ ತುಂಬ ಇಷ್ಟ ಆಯ್ತು ಈ ಸ್ಯಾರಿ. ಆಮೇಲೆ ಫ್ರೆಂಡ್ಸ್, ಇನ್ನೊಂದು ವಿಷಯ ಗೊತ್ತಾ ನೋಡಿ, ಇದು ಶೈನಿಂಗ್ ಇದೆ ಈ ಸ್ಯಾರಿ. ಮಿಂಚು ಹತ್ರ ಶೈನಿಂಗ್ ಐತಿ. ಅವಳಿಗೆ ಮೀಟಿಂಗ್ ಸ್ಟಾರ್ಟ್ ಆಯಿತು, ಬಾಕ್ಲು ಹಾಕೊಂಡು ರೂಮ್ನ. ನಾನು ಮಾತಾಡ್ತಲೇ ಇರ್ತೀನಲ್ಲ ವೀಡಿಯೋ ಮಾಡುವಾಗ, ಹಂಗಾಗಿ ಫ್ರೆಂಡ್ಸ್ ತುಂಬ ಚೆನ್ನಾಗೈತೆ. ಇದನ್ನು ನಾನು ಬರ್ತಡೆಗೆ ಹೊಲಿಸ್ಕೊತೀನಿ. ಹೆಂಗೋ ಫ್ರೆಂಡ್ಸ್, ನನಗೆ ಸುಮ್ಮನಾಗಿದೆ ಇದನ್ನು ಬರಲ್ವೇನೋ ಅಂತ. ನೋಡಿದ್ರೆ ಇದು ಬಂದೇ ಇದೆ. ಉದ್ದ ಲೆಂತು ಚೆನ್ನಾಗಿದೆ, ಕ್ವಾಲಿಟಿನೂ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ನಾನು ಒಂದ್ಸರಿ ಫ್ಲಿಪ್ಕಾರ್ಟಲ್ಲಿ ಚೆನ್ನಾಗಿರಲ್ವೇನೋ ಅಂದ್ಕೊಂಡಿದ್ದೆ. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಸ್ಯಾರಿ. ವೆಯ್ಟ್ ನೋಡಿ ಫ್ರೆಂಡ್ಸ್. ಆಮೇಲೆ ಮಿಂಚು ಥರ ಇದೆ. ಈ ಕಲರು ನನ್ನ ಹತ್ರ ಇರಲಿಲ್ಲ. ಹಂಗೆ ಮೊಬೈಲ್ ನೋಡ್ತಾ ನಾನೀಗ ಆನ್ಲೈನಲ್ಲಿ ಕಮ್ಮಿ ಫ್ರೆಂಡ್ಸ್ ಏನೇ ಬುಕ್ ಮಾಡಿದ್ವಿ. ಯಾಕಂದರೆ ಮೊಬೈಲಲ್ಲಿ ದುಡ್ಡಿದ್ರೆ ಏನು ಮಾಡ್ತೀವಿ ಗೊತ್ತಾ, ಆವಾಗ ಬುಕ್ ಮಾಡ್ಕೊಡ್ತೀನಿ. ನಾನು ಇದನ್ನು ಕ್ಯಾಶ್ ಆನ್ ಡೆಲಿವರಿಗೆ ಹಾಕಿದೆ. ಕ್ಯಾಶ್ ಆನ್ ಡೆಲಿವರಿ ಅಂದರೆ ಬಂದರೆ ಬರಲಿ, ಹೋದರೆ ಹೋಗಲಿ ಅಂತ. ನೋಡಿದ್ರೆ ಸೆಕೆಂಡ್ ಶಿಫ್ಟು. ನಾನು ಇವಾಗ ಹೋಗೋಕ್ಕೆ ಮನೇಲಿದ್ದೀನಿ. ನಾನು ಇದ್ದಂಗೆ ಸ್ಯಾರಿ ಬಂದಿದೆ. ನೋಡಿದ್ರಲ್ಲ ಫ್ರೆಂಡ್ಸ್. ಆದರೆ ತುಂಬಾ ಚೆನ್ನಾಗಿದೆ. ನಾನೇ ಸ್ವಲ್ಪ ಬ್ಲೌಸ್ಗೆ ಏನು ವರ್ಕ್ ಇಡೋ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್. ಯಾಕೆಂದರೆ ಅದರಲ್ಲೇ ಫುಲ್ ವರ್ಕ್ ಇದೆ ಸೀರೆಲಲ್ಲೇ, ಬ್ಲೌಸಲ್ಲೇ. ಅಷ್ಟೊಂದು ಜಾಸ್ತಿ ಏನಕ್ಕೆ ಬೇಡಿ. ಒಬ್ಬೊಬ್ಬ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ ಸ್ಯಾರಿ. ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ನನಗಂತೂ ಇಷ್ಟ ಆಯಿತು. ನಿಮಗೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನೀವು ತರಿಸ್ಕೊಳ್ಳಿ ಫ್ರೆಂಡ್ಸ್. ಇದು ಫ್ಲಿಪ್ಕಾರ್ಟ್ ಸ್ಯಾರಿ. ಕಲರ್ ನೋಡಿದ್ರಲ್ಲ, ಜಾರಿ ಹೋಗ್ತಾಯಿದೆ ಫ್ರೆಂಡ್ಸ್. ಮಡಚಿದ್ರೆ ಸಾಕು ಜಾರು ಹೋಗ್ತಾಯಿದೆ. ಆಮೇಲೆ ಫ್ರೆಂಡ್ಸ್, ನಿಮ್ಗೆ ಇನ್ನೊಂದು ವಿಷಯ ಗೊತ್ತಾ ನೋಡಿ, ಮಿಂಚುತ್ತೆ ಇದು ಸ್ಯಾರಿ. ಶೈನಿಂಗು ಏನು ಮೋಸ ಇಲ್ಲ. ಇದರಲ್ಲಿ ಕಲರ್ಸು ಇತ್ತೋ ಏನೋ ಗೊತ್ತಿಲ್ಲ. ಆದರೆ ನಾನು ನೋಡಿದ್ದು ಇದು ಒಂದೇ ಕಲರು. ಪೂಜೆಗಲ್ಲಾಗಂತ ಇದೇ ನೋಡಿ, ಯೂಟ್ಯೂಬಲ್ಲಿದ್ದಾರೆ ಅವರು. ಫೇಸ್ ತೋರಿಸಲ್ಲ, ಹಾಗೆ ವಿಡಿಯೋ ಮಾಡ್ತಾರೆ. ಅದು ಒಬ್ಬೊಬ್ಬರು ಅವ್ರವ್ರ ಇಷ್ಟ ಫ್ರೆಂಡ್ಸ್. ನಮಗೆ ಯಾಕೆ ಅದು, ಒಟ್ಟಿನಲ್ಲಿ ಅವರು ಫೇಸ್ ತೋರಿಸಲ್ಲ, ಹಾಗೆ ವಿಡಿಯೋ ಮಾಡ್ತಾರೆ. ಅವ್ರದ್ರಲ್ಲಿ ನಾನು ನೋಡಿದ್ದು, ಅವ್ರ ಪೇಜಲ್ಲಿ ನೋಡಿ ಈ ಸ್ಯಾರಿನ ಫ್ಲಿಪ್ಕಾರ್ಟಲ್ಲಿ ಬುಕ್ ಮಾಡಿದ್ದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಚೆನ್ನಾಗೈತೆ ಅಂತ. ನನಗಂತೂ ತುಂಬ ಇಷ್ಟ ಆಯಿತು. ಬ್ಲೌಸ್ ಪೀಸು ಇಷ್ಟ ಆಯಿತು. ಓಕೆ ಫ್ರೆಂಡ್ಸ್,
ಇದೇ ಯಾರಾದರೂ ಫಸ್ಟು ನನ್ನ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬಾಯ್.